ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಮನೆಯಲ್ಲೇ ಯಾವ ಥರ ಎಗ್ ಪಪ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಮ್ಮ ಮನೆಯಲ್ಲಿ ಈ ಎಗ್ ಪಪ್ನ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಮಕ್ಕಳಾಗಿರ್ಬೋದು, ಹಾಗೆ ನಮ್ಮ ಮನೆಯವರು ಎಲ್ಲರೂ ತುಂಬಾ ಇಷ್ಟಪಟ್ಟರು. ಯಾಕಂದರೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು, ಅದ್ಭುತ ಅಂತಲೇ ಹೇಳ್ಬೋದು. ಹೊರಗಡೆ ನಾವು ಎಷ್ಟೇ ಸಾರಿ ಎಗ್ ಪಪ್ ತಿಂದರೂ ಇಷ್ಟೊಂದು ಟೇಸ್ಟ್ ಆಗಿರಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಇದಂತೂ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು. ತುಂಬಾ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ತೀನಿ ಎಲ್ಲರೂ. ಹಾಗಾದರೆ ನೀವು ಕೂಡ ಒಂದ್ಸರಿ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಮಾಡೋದು ಹೇಗಂತ ಹೇಳ್ತೀನಿ. ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನು. ಗೋಧಿ ಹಿಟ್ಟು ಬೇಡ ಅನ್ನೋರು ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ಎಗ್ ಪಪ್ಗೆಲ್ಲ ಜಾಸ್ತಿ ಯೂಸ್ ಮಾಡೋದೇ ಮೈದಾ ಹಿಟ್ಟಲ್ವಾ. ಸೊ ಹಾಗಾಗಿ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಬೇಕ್ರಿಯಲ್ಲಾದರೆ ಕಂಪಲ್ಸರಿ ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ತಾರೆ. ನಾವು ಮನೇಲಿ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹೆಲ್ದಿಯಾಗಿರೋದೇ ಮಾಡೋಣ ಅಂತ ಹೇಳಿಬಿಟ್ಟು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ನಾನು. ಮೈದಾ ಹಿಟ್ಟನ್ನು ಯೂಸ್ ಮಾಡೋದು ನಾವು ತುಂಬಾ ಕಡಿಮೆ. ನಾದ್ಕೊಂಡಿದ್ದಾದಮೇಲೆ ನೀವು ಈ ಥರ ಕಲ್ಲು ಮೇಲೆ ಟೈಲ್ಸ್ ಇರುತ್ತಲ್ಲ, ಅದ್ರ ಮೇಲೆ ಈ ಥರ ಭಾರ ಹಾಕಿ ನೀವು ಈ ಥರ ನಾದ್ಕೋಬೇಕು. ಅಂದರೆ ಎಗ್ ಪಪ್ ಚೆನ್ನಾಗಾಗತ್ತೆ. ಈ ಥರ ಮಿನಿಮಮ್ ಒಂದು 3 ನಿಮಿಷ ಅಥವಾ 4 ನಿಮಿಷ ಈ ಥರ ಮಾಡ್ಕೊಳ್ಳೇಬೇಕು ನೀವು. ಈ ಥರ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟ್‌ನ ಮುಚ್ಚಿ ಇದನ್ನ ನೆನೆಯೋದಕ್ಕೆ ಅಂತ ಸೈಡಿಗೆ ಇಡ್ತಾ ಇದ್ದೀನಿ. ಇವಾಗ ಸ್ಟಫಿಂಗ್‌ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಪ್ಯಾನ್‌ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಹಾಟ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಒಂದು ಹಾಫ್ ಮಾತ್ರ ಹಾಕ್ಕೊಂಡಿದ್ದೀನಿ. ಮಕ್ಕಳಿದ್ದಾರೆ ನಮ್ಮ ಮನೇಲಿ, ಸೊ ಹಾಗಾಗಿ ಒಂದು ಹಾಫ್ ಚಿಲ್ಲಿ ಮಾತ್ರ ಹಾಕ್ಕೊಂಡಿದ್ದೀನಿ. ಅಂದರೆ ಅವ್ರ ಬಾಯಿಗೆಲ್ಲ ಮಧ್ಯ ಸಿಕ್ಕರೆ ಅವರು ಅಳೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಹಾಫ್ ಚಿಲ್ಲಿ ಮಾತ್ರ ಹಾಕಿದ್ದೀನಿ. ಆಮೇಲೆ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಆದಮೇಲೆ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿನ ಕಲ್ಲಲ್ಲಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಪೌಡ್ರ್ ಆದಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಆದಮೇಲೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ನೀವು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ನೀವು ಫ್ರೈ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಮ್ಯಾಗಿ ಮಸಾಲ ಪ್ಯಾಕೆಟ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಮ್ಯಾಗಿ ಮಸಾಲ ಹಾಕ್ಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಕ್ಯಾಬೇಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸಾಧ್ಯ ಆದಷ್ಟು ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ತೊಳೆದಿದ್ದೀನಿ ಇದನ್ನು. ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ, ಅಂದರೆ ಉಗುರು ಬೆಚ್ಚಗೆ ನೀರಲ್ಲಿ ನಾನು ಉಪ್ಪು ಹಾಕಿ ಸ್ವಲ್ಪ ನೀಟಾಗಿ ತೊಳ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಸ್ವಲ್ಪ ಎಣ್ಣೆ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ಲ ಬೆಳಿಬೇಕಾದ್ರೆ ರೈತರು. ಸೊ ಹಾಗಾಗಿ ಸ್ವಲ್ಪ ಅದನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸ್ವಲ್ಪ ಇದು ಸಾಫ್ಟ್ ಆದಮೇಲೆ, ಅಂದರೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ 1-2 ನಿಮಿಷ ಬಿಡಿ. ಆಮೇಲೆ ಓಪನ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಇದನ್ನು ಕೈ ಆಡಿಸ್ಕೊಳ್ಳಿ. ಈ ಥರ ಏನಕ್ಕೆ ನಾವು ಈ ಥರ ಮಾಡಬೇಕಂದ್ರೆ ಕ್ಯಾಬೇಜ್ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಸಾಫ್ಟ್ ಆಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನಿಮ್ಮ ಹತ್ರ ಕೆಚಪ್ ಇದ್ದರೆ, ಟೊಮೆಟೊ ಕೆಚಪ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಿಮಗೆ ಟೇಸ್ಟಿಗೆ ತಕ್ಕನಂಗೆ ನೀವು ಕೆಚಪ್ನ ಯೂಸ್ ಮಾಡ್ಕೋಬೋದು. 2 ಟೇಬಲ್ ಸ್ಪೂನ್ ಬೇಕಿದ್ದರೆ 2 ಟೇಬಲ್ ಸ್ಪೂನು, ಇಲ್ಲ 1 ಬೇಕಾದರೆ 1 ಟೇಬಲ್ ಸ್ಪೂನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಈ ಥರ ಮತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೆಚಪ್ನ, ಟೊಮೆಟೊ ಕೆಚಪ್ನ ದಯಮಾಡಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ಹಾಕಿದರೆ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಾಗತ್ತೆ ಅದನ್ನು ಹಾಕೋದ್ರಿಂದ. ಸೊ ಇವಾಗ ಇದು ಕಂಪ್ಲೀಟಾಗಿ ಸ್ಟಫಿಂಗ್ ರೆಡಿ ಆಯಿತು. ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಎತ್ತಿಟ್ಕೊಂಡಾದ್ಮೇಲೆ ಇವಾಗ ನಾನು ಮೊದಲೇ ಎಗ್ಗನ್ನು ಬಾಯ್ಲ್ ಮಾಡಿಕೊಂಡು ಹಾಫ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಬೌಲನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನು. ಆಮೇಲೆ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಿಕ್ವಿಡ್ ಥರ ಆಗಿರಬೇಕದು. ಈ ಥರ ರೆಡಿ ಮಾಡಿಕೊಂಡು ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಉಂಡೆಯಷ್ಟು ನಾವು ಆಗಲೇ ಕಲಸಿಟ್ಟಿದ್ವಲ್ಲ ಗೋಧಿ ಹಿಟ್ಟು, ಅದು ಅಥವಾ ಮೈದಾ ಹಿಟ್ಟು ನೀವು ಕಲಿಸ್ಕೊಂಡ್ರೆ ಈ ಥರ ಹಿಟ್ಟನ್ನು ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಗೋಧಿ ಹಿಟ್ಟನ್ನೇ ಹಚ್ಕೊಂಡಿದ್ದೀನಿ. ಹಚ್ಕೊಂಡ್ಬಿಟ್ಟು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಸಾಧ್ಯ ಆದಷ್ಟು ತಿಳುವಾಗಿ ನೀವು ಲಟ್ಟಿಸ್ಕೊಳ್ಬೇಕು. ಇದೇ ಥರ ನಾನು 5 ಲೇಯರ್ ಅಷ್ಟು 5 ಚಪಾತಿನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚಪಾತಿನ ಯಾವ ಥರ ಲಟ್ಟಿಸ್ತಿರಲ್ಲ ಅದೇ ಥರ ಲಟ್ಟಿಸ್ಕೋಬೇಕು. ಇದೇ ಥರ ನಾನು 5 ಚಪಾತಿನ ಮಾಡಿಟ್ಕೊಳ್ತಾ ಇದ್ದೀನಿ. ಇವಾಗ ಮಾಡಿ ಇಟ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಆಗಲೇ ಅಕ್ಕಿ ಹಿಟ್ಟು ಮತ್ತು ಎಣ್ಣೆನ ಸೇರಿಸ್ಕೊಂಡಿದ್ದೆ ಅಲ್ಲ, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಕೈಯಿಂದನೇ ಎಲ್ಲ ಕಡೆ ಹಚ್ಕೊಳ್ತಾ ಇದ್ದೀನಿ. ಅಂದರೆ
ಇವನ್ ಆಗಿ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ಮತ್ತು ಎಣ್ಣೆ ಕೂಡ ಅಷ್ಟೇ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಚಪಾತಿ ಜೊತೆ. ಸೊ ಹಾಗಾಗಿ ಕೈಯಿಂದನೇ ಹಚ್ಕೊಳ್ತಾ ಇದ್ದೀನಿ ನಾನು. ಈ ಥರ ಮತ್ತೊಂದು ಲೇಯರ್ ಹಾಕಬೇಕು ಚಪಾತಿನ, ಮತ್ತೆ ಹಚ್ಕೋಬೇಕು. ಇವಾಗ ಇದ್ರ ಮೇಲೆ ಇನ್ನೂ ಒಂದು ಚಪಾತಿ ಹಾಕೊತೀನಿ. ಮತ್ತೆ ಇದಕ್ಕೆ ಅದೇನ ಆಗಲೇ ಮಾಡಿಟ್ಕೊಂಡಿದ್ದೆಲ್ಲ ಹಿಟ್ಟು ಮತ್ತು ಎಣ್ಣೆ, ಅದನ್ನೇ ಇದ್ರ ಮೇಲೆ ಮತ್ತೆ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಕೈಯಿಂದ ಈ ಥರ ಹಚ್ಕೊಳ್ತಾ ಇದ್ದೀನಿ. ಸೇಮ್ ಪ್ರೊಸೀಜರಲ್ಲಿ 5 ಲೇಯರ್ ಚಪಾತಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೇಕಿದ್ರೆ ನೀವು ಒಂದೇ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಅದರಲ್ಲಿ 4 ಲೇಯರ್ 4 ಭಾಗ ಆಗಿ ಈಕ್ವಲ್ ಆಗಿ ಕಟ್ ಮಾಡಿಕೊಂಡು 4 ಲೇಯರ್ ನೀವು ಮಾಡಿಕೊಂಡ್ರು ಓಕೆ, ಏನು ತೊಂದರೆ ಆಗಲ್ಲ. 5 ಲೇಯರೇ ಮಾಡಬೇಕು ಅಂತ ಏನಿಲ್ಲ. ಒಂದೊಂದೇ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಈ ಥರ ನೀವು 4 ಇದ್ರ ಥರ ಕಟ್ ಮಾಡಿ ಅದರಲ್ಲಿ ಕೂಡ ನೀವು ಎಗ್ ಪಫ್‌ನ ಆ ಥರ ಕೂಡ ಮಾಡ್ಕೋಬೋದು. ಇವಾಗ ಸೈಡಿಗೆ ಇರೋ ಎಕ್ಸ್ಟ್ರಾ ಇದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು. ಈ ಥರ ಕಟ್ ಮಾಡಿ ತೆಗೆದಿದ್ದಾದ್ಮೇಲೆ ಮತ್ತೆ ಒಂದ್ಸಾರಿ ನೀವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೇಕು. ಏನಕ್ಕಂದರೆ ಚಪಾತಿ ಕರೆಕ್ಟಾಗಿ ಅಂಟತ್ತೆ ಅಂತ. ಸೊ ಹಾಗಾಗಿ ನೀವು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಿದ್ದಾದ್ಮೇಲೆ ಈ ಥರ ನೀವು ಇದನ್ನು 4 ಭಾಗವಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದೇ ಚಪಾತಿನ ರೌಂಡ್ ಶೇಪಲ್ಲಿ ಈ ಥರ ಲಟ್ಟಿಸ್ಕೊಂಡು 4 ಅಂದರೆ ಸ್ಕ್ವೇರ್ ಶೇಪಲ್ಲಿ ಇದೇ ಥರ ಕಟ್ ಮಾಡಿಕೊಂಡು ಬೇಕಿದ್ದರೆ ಒಂದೊಂದಾಗಿ ನೀವು ಎಗ್ ಪಫ್‌ನ ಮಾಡ್ಕೋಬೋದು. ಒಂದೊಂದೇ ಎಗ್ ಪಫ್ ಆಗುತ್ತೆ ಆ ಥರ ಮಾಡಿದರೆ. ಈ ಥರ ಮಾಡಿದರೆ 4 ಎಗ್ ಪಫ್ ಒಂದೇ ಸಾರಿ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸ್ಟಫಿಂಗ್‌ನ ಎಲ್ಲ ಇದಕ್ಕೂ 4 ಎಗ್ ಪಫ್‌ಗೂ ಹಾಕಿಬಿಟ್ಟು ಮೇಲೆ ಹಾಫ್ ಎಗ್ಗನ್ನು ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಒಂದು ಲೋಟದಲ್ಲಿ. ನೀರನ್ನು ತಗೊಂಡು ಇದೇ ಥರ ಸೇಮ್ ಎಲ್ಲ ಕಡೆಗೂ ರೌಂಡ್ ಶೇಪಾಗಿ ಹಚ್ಚಬೇಕು ನಾವು ಬಾರ್ಡರ್ಗೆ. ಹಚ್ಚಿದ್ದಾದಮೇಲೆ ಒಂದೊಂದೇ ಫೋಲ್ಡ್ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು ನೀವು. ಏನಕ್ಕಂತ ಅಂದರೆ ಎಣ್ಣೆಲೇ ಹಾಕಿ ನಾವು ಫ್ರೈ ಮಾಡ್ತಾ ಇರ್ತೀವಲ್ಲ, ಸೊ ಹಾಗಾಗಿ ಎಣ್ಣೆಯಲ್ಲಿ ಅದು ಬಿಟ್ಕೊಳ್ಬಾರ್ದು. ಓವನ್ ಇದ್ದರೆ ಅಂತೂ ತುಂಬಾ ಬೆಸ್ಟು. ಓವನಲ್ಲಿ ಮಾಡ್ಕೊಂಡ್ರು ಅಂತೂ ಏನು ಟೆನ್ಷನ್ ಇರೋದಿಲ್ಲ. ಬಟ್ ಹೊರಗಡೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಓವನಲ್ಲಿ ಮಾಡಿದರೆ ಈ ಥರ ನೀವು ಕ್ರಾಸಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಓವನಲ್ಲಿ ಇಲ್ಲಪ್ಪ ನಾವು ಹೊರಗಡೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ ನೀವು ಕಂಪಲ್ಸರಿ ಇದನ್ನು ಗಟ್ಟಿಯಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಸೈಡಿಗೆಲ್ಲ. ಇದೇ ಥರ ನಾನು ಎಲ್ಲ ಎಗ್ ಪಫನ್ನು ಫೋಲ್ಡ್ ಮಾಡಿ ನೀಟಾಗಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನಾನು ಹೇಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ 1 ಸೆಕೆಂಡ್ ಕೂಡ ನೀವು ಹೈ ಫ್ಲೇಮ್ ಮಾಡೋ ಹಂಗಿಲ್ಲ, ಮೀಡಿಯಮ್ ಫ್ಲೇಮಲ್ಲೂ ಇಡೋ ಹಂಗಿಲ್ಲ. ನೀವು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಏನಕ್ಕಂದರೆ ನೀವು 5 ಲೇಯರ್ ಚಪಾತಿನ ನೀವು ಈ ಎಗ್ ಪಫ್‌ಗೆ ಯೂಸ್ ಮಾಡಿರ್ತೀರ. ಅಂದರೆ 5 ಲೇಯರ್ ಚಪಾತಿನ ನೀವು ಫೋಲ್ಡ್ ಮಾಡಿರ್ತೀರ. ಸೊ ಹಾಗಾಗಿ ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲಿಂದ ಒಂದೇ ಲೇಯರು ಫ್ರೈ ಆಗುತ್ತೆ. ಮಧ್ಯೆ ಎಲ್ಲ ಇರ್ತಾವಲ್ಲ ಮಿಕ್ಕಿದ 4 ಲೇಯರು ಅದು ಯಾವುದೂ ಫ್ರೈ ಆಗಲ್ಲ. ಇಷ್ಟೊಂದೆಲ್ಲ ಕಷ್ಟಪಟ್ಟು ನೀವೆಲ್ಲನೂ ರೆಡಿ ಮಾಡ್ಕೊಂಡಿರ್ತೀರ. ಫ್ರೈ ಮಾಡಿರೋದ್ರಲ್ಲಿ ಸ್ವಲ್ಪ ನಿಮ್ಮದು ಎಡವಟ್ಟು ಮಾಡ್ಕೊಂಡ್ಬಿಟ್ರೆ ಎಗ್ ಪಫ್ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲಿ ತುಂಬ ಹೊತ್ತು ಇದನ್ನು ನೀವು ಇದೇ ಥರ ಫ್ರೈ ಮಾಡ್ಕೋಬೇಕು. ಅಂದರೆ ಮಾತ್ರ ಅದು ಕ್ರಿಸ್ಪಿನೆಸ್ಸು ಬರುತ್ತೆ ಮತ್ತು ಮಧ್ಯೆ ಎಲ್ಲ ಲೇಯರು ಕೂಡ ಫ್ರೈ ಆಗುತ್ತೆ. ಅಂದರೆ ಅದು ಅಟ್ಲೀಸ್ಟ್ ಸ್ಟೀಮಲ್ಲಾದರೂ ಬೇಯುತ್ತೆ. ಅದು ಏನು ಇದು ಎಣ್ಣೆ ಇರುತ್ತಲ್ಲ, ಆ ಸ್ಟೀಮ್ ಒಳಗಡೆ ಇರುತ್ತಲ್ಲ, ಆ ಸ್ಟೀಮಲ್ಲಾದರೂ ಒಳಗಡೆ ಚಪಾತಿ ಎಲ್ಲ ನೀಟಾಗಿ ಬೇಯುತ್ತೆ. ಆಮೇಲೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇವಾಗ ನಾನು ಮಾಡಿರೋ ಎಗ್ ಪಫ್ ಅಂತೂ ತುಂಬಾ ಕ್ರಿಸ್ಪಿಯಾಗಿತ್ತು. ಮನೇಲಿ ಎಲ್ಲರೂ ಅದನ್ನೇ ಹೇಳಿದರು. "ಇಷ್ಟೊಂದು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎಗ್ ಪಫ್ ಇದು" ಅಂತ ಎಲ್ಲರೂ ಅದನ್ನೇ ಕೇಳ್ತಾ ಇದ್ರು ಮನೆಯಲ್ಲಿ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಲೇಯರ್ ಆಗಿ ಎಗ್ ಪಫ್ ಬಂದಿತ್ತು. ಸೊ ಹಾಗಾಗಿ ತುಂಬಾ ಟೇಸ್ಟಿ ಇತ್ತು ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಏನಾದರೂ ನೀವು ಟ್ರೈ ಮಾಡ್ತಾ ಇದ್ದರೆ ಬೇಕಿದ್ದರೆ ಮೈದಾ ಹಿಟ್ಟಲ್ಲಿ ಟ್ರೈ ಮಾಡಿ. ಏನಕ್ಕಂದರೆ ಮೈದಾ ಹಿಟ್ಟು ಬೇಗನೆ ಕ್ರಿಸ್ಪಿ ಆಗುತ್ತೆ. ನೋಡಿ ಇಲ್ಲಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ನನ್ನ ಎಗ್ ಪಫ್ ಅಂತ ಹೇಳಿಬಿಟ್ಟು. ಮತ್ತು ಲೇಯರ್ ಆಗಿ ಕೂಡ ಬಂದಿದೆ ಇದು. ತುಂಬಾ ಟೇಸ್ಟಿ ಆ್ಯಂಡ್ ಪರ್ಫೆಕ್ಟಾಗಿ ಎಗ್ ಪಫ್ ಬಂದಿತ್ತು ಅಂತ ಹೇಳ್ಬೋದು. ಎಷ್ಟೊಂದು ಬ್ಯೂಟಿಫುಲ್ಲಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿರೋ ಮನೆಯಲ್ಲಿ ನೀವು ಎಗ್ ಪಫ್‌ನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ಹೊರಗಡೆ ನಾವು ತಿನ್ನೋದ್ರಿಂದ ಡಾಲ್ಡಾ ಎಲ್ಲ ಹಾಕಿರ್ತಾರೆ. ಡಾಲ್ಡಾ ಯಾವ ಥರ ಮಾಡ್ತಾರೆ ಅಂತ ಅದು ನಿಮಗೆ ಗೊತ್ತಿರಬೇಕಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಪ್ರತಿದಿನ ವ್ಲಾಗ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೇ ಚಾನಲಲ್ಲಿ. ಯಾವತ್ತು ನನಗೆ ವ್ಲಾಗನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತಂದರೆ ಇದೇ ಥರ ನಾನು ಯಾವುದಾದ್ರೂ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಾ ಇದ್ದರೆ ಆವಾಗ ಮಾತ್ರ ನನಗೆ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ನಾನು ಪ್ರತಿದಿನ ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.